ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜಯ್ ಕುಮಾರ್. ವೀಕ್ಷಕರೇ, ಇವತ್ತು ನಮ್ಮ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂತಹ ಮತ್ತೆ ಸಾಮಾಜಿಕ ಹೋರಾಟಗಾರರು ಆಗಿರುವಂತಹ ಗಿರೀಶ್ ಮಟ್ಟಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸೌಜನ್ಯ ಪರ ಹೋರಾಟದ್ದು ಯಾವ ರೀತಿ ನಡೀತಾ ಇದೆ, ಎಲ್ಲಿವರೆಗೂ ಬಂದಿದೆ, ಮುಂದಿನ ರೂಪುರೇಷೆಗಳು ಏನು, ಎಲ್ಲಾನು ಈಗ ಅವರು ವಿವರವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಸರ್, ನೀವು ಮಾಮೂಲಾಗಿ ನೀವು ಹುಟ್ಟು ಹೋರಾಟಗಾರರು, ನೀವು ಮೊದಲಿಂದ ಹೋರಾಟ ಮಾಡ್ಕೊಂಡೇ ಬಂದಿದ್ದೀರಾ. ಸೌಜನ್ಯ ಪರ ಹೋರಾಟಕ್ಕೆ ನಿಮ್ಗೆ ಬರ್ಬೇಕು ಅಂತ ಯಾವ ರೀತಿ ಇದೆ ಸರ್ ಮನ್ಸಾಯ್ತು? ಹೋರಾಟಗಾರ ಅಂದ್ರೆ ನಾನು ಯಾವತ್ತಿಗೂ ಕೂಡ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ. ಓಕೆ. ಸಮಾಜ ಸೇವಕ್ ಅಂತ ಯಾವತ್ತಿಗೂ ಕೂಡ ನಾನು ಬೋರ್ಡ್ ಹಾಕೊಂಡಿಲ್ಲ, ಟೈಟಲ್ ಹಾಕೊಂಡಿಲ್ಲ. ಓಕೆ. ಇದೆಲ್ಲ ಏನಂತ ಹೇಳಿದ್ರೆ ಆಸ್ ಅ ಡ್ಯೂಟಿ ಕಾನ್ಶಿಯಸ್ ಬರ್ತದೆ ಪ್ರತಿಯೊಬ್ಬರಲ್ಲಿ ಕೂಡ, ನ್ಯಾಚುರಲ್ ಆಗಿರ್ತದೆ. ಓಕೆ. ಅದನ್ನ ಏನೋ ರಿಯಾಕ್ಟ್ ಮಾಡಬೇಕು ಸಿಚುವೇಶನ್ ಗಳಿಗೆ ಅಂತ. ಆ ರೀತಿ ನಾನು ಆಸ್ ಅ ರಿಯಾಕ್ಷನಿಸ್ಟ್ ಸಂದರ್ಭಗಳಿಗೆ ತಕ್ಕಂತೆ, ನಾನೇನು ಪ್ರೊಫೆಷನಲ್ ಇದನ್ನಲ್ಲ. ಐ ಆಮ್ ಅ ವೆರಿ ಆರ್ಡಿನರಿ ಮ್ಯಾನ್. ನಾನು ರಾಜಕೀಯ ಪೊಲೀಸ್ ಇಲಾಖೆಯಲ್ಲಿ ಕೂಡ ಇದ್ದಂತವನು, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ದುಡಿದಿದ್ದೇನೆ. ಸೌಜನ್ಯ ಪ್ರಕರಣದಲ್ಲಿ ಆಸ್ ಅ ಡ್ಯೂಟಿ ಅಂತ ಬಂದಿದ್ದೀನಿ ನಾನು. ಏನೋ ಭಾಷಣ ಮಾಡ್ಬೇಕು, ಮಾತಾಡ್ಬೇಕು ಅಂತ ಬಂದಿಲ್ಲ. ಅದು ಪ್ರತಿಯೊಬ್ಬರ ಡ್ಯೂಟಿನೂ ಕೂಡ. ಒಬ್ಬ ಈಗ ಫ್ಯಾಮಿಲಿ ಇರೋಂತವ್ರಿಗೆ ಎಲ್ಲರಿಗೂ ಕೂಡ ಪ್ರಿಕ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಪ್ರಿಕ್ ಆಗುತ್ತೆ. ಹೀಗಾಗಿ ಇದ್ರಲ್ಲಿ ಏನಾಯ್ತು, ಪ್ರಾರಂಭದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವಾಗ ಮಹೇಶ್ ಶೆಟ್ಟರು ಒನ್ಸ್ ಅಗೇನ್ ಈ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಆದ್ಮೇಲೆ ಸಾಕಷ್ಟು ಹೋರಾಟ ಮುಗಿಲೇಳ್ತಲ್ಲಿ, ಎಂಟೈರ್ ಕೋಸ್ಟಲ್ ಬೆಲ್ಟ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ. ಅವಾಗ ಏನ್ ಮಾಡಿದ್ರು, ಈ ಅಪೋಸಿಟ್ ಕಡೆಯವರು ಒಂದು ಪ್ರೊಪಗಂಡ ಸ್ಟಾರ್ಟ್ ಮಾಡಿದ್ರು. ಅದು ವಿಶೇಷವಾಗಿ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಇಟ್ಕೊಂಡು ಇದು ಸಂತೋಷ್ ರಾವ್ನೇ ಮಾಡಿದ್ದು ಅಂತ ಸ್ಟಾರ್ಟ್ ಮಾಡಿದ್ರು. ನಾನು ನೋಡ್ತಾ ಇದ್ದೆ, ನನಗನ್ಸು ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ನಾನು ಕೂಡ ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿದವನು, ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಅಲ್ಲಿ ನಾನು ಸ್ವತಃ ಇದ್ದವನು. ಒಂದು ಬೇಸಿಕ್ ನಾಲೆಜ್ ಇರ್ತದೆ, ಎಕ್ಸ್ಪರ್ಟ್ ಅನ್ನೋದ್ಕಿಂತ ಒಂದು ಬೇಸಿಕ್ ಒಂದು ಸೆನ್ಸ್ ಅಂತ ಬರ್ತದೆ. ನನಗನ್ಸುತ್ತು ಇವರು ಬಹಳ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ವಿಶೇಷವಾಗಿ ಆ ಮಂಗಳೂರಿನವರು ಒಬ್ಬ ಯಾರು ರಂಗ ಅಂತ DSP, ಟೋಟಲಿ ಅದನ್ನ ನೋಡೋರಿಗೆ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಲಿಟಲ್ ಬಿಟ್ ಆಫ್ ಕ್ರಿಮಿನಲ್ ಲಾ ಗೊತ್ತಿರೋರಿಗೆ ಇವನು ಸುಳ್ಳು ಹೇಳ್ತಾ ಇದ್ದಾನಂತೆ ಗೊತ್ತಾಗ್ತದೆ. ಅವ್ರ ಪರವಾಗಿ ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತದೆ. ಹಿಂಗಾಗಿ ನನಗೇನಂತು, ಇಷ್ಟೆಲ್ಲ ಇದ್ಕೊಂಡು ನಾನು ಸುಮ್ನೆ ಕುತ್ಕೊಂಡ್ರೆ ಅದು ನನ್ ಗಿಲ್ಟಿ ಫೀಲಿಂಗ್ ಸ್ಟಾರ್ಟ್ ಆಯ್ತು. ನನ್ಗೆ ಇಷ್ಟೆಲ್ಲ ಸ್ವಲ್ಪ ಗೊತ್ತಿದ್ದು ಕೂಡ ನಾನು ಸುಮ್ನೆ ಕುತ್ಕೊಳ್ಳೋದು. ಪಾಪ ಆ ಮಗಳಿಗೆ, ಆ ಹೆಣ್ಣು ಮಗಳಿಗೆ, ಆಮೇಲೆ ಅವ್ರ ತಾಯಿ ಅಳೋದನ್ನ, ಯಾರಿಗಾದ್ರೂ ಇದನ್ನಾಗುತ್ತೆ, ನನಗೊಬ್ಬನಿಗೆ ಅಲ್ಲ. ಎವ್ರಿ ಬಡಿ ಹ್ಯಾಸ್ ಅ ಕಾನ್ಶಿಯಸ್. ಪ್ರತಿಯೊಬ್ಬರ ಕಾನ್ಶಿಯಸ್ ಕೂಡ ಕ್ಲಿಕ್ ಆಗುತ್ತೆ. ಹಿಂಗಾಗಿ ಒಂದು ಅಳಿಲು ಸೇವೆ ನಮ್ದು ಕೂಡ ಇರಬೇಕು ಅಂತ ನಾನು ಬಂದಿದ್ದಿಷ್ಟೇ. ಲೀಡರ್ ಆಗಿ ಅಥವಾ ಮಾತಾಡ್ಬೇಕು ಅಂತ ನನಗೆ ಆ ಉದ್ದೇಶ ಇದ್ದಿದ್ದಿಲ್ಲ, ಈಗೂ ಇಲ್ಲ, ಮುಂದೂ ಇರೋದು ಅಲ್ಲ. ಈಗ ನನ್ನೊಂದು ಕ್ವಶನ್ ಸರ್, ಈಗ ದೇಶದಲ್ಲಿ ಎಷ್ಟೋ ಅತ್ಯಾಚಾರಗಳು ನಡೆಯುತ್ತೆ, ಬೇರೆ ಬೇರೆ ಏರಿಯಾಗಳಲ್ಲಿ, ಬೇರೆ ಬೇರೆ ಊರಲ್ಲಿ ಅತ್ಯಾಚಾರ, ದರೋಡೆ, ಕೊಲೆ ಎಲ್ಲ ನಡೀತಾ ಇರುತ್ತೆ. ಅಂತದ್ರಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಸೌಜನ್ಯ ಪ್ರಕರಣಕ್ಕೆ ಯಾಕೆ ವಾಲಿದ್ರಿ ಅಂತ ಹೇಳ್ತಾರೆ? ಅದು ಪರ್ಟಿಕ್ಯುಲರ್ ಆಗಿ ನನಗೂ ಉತ್ತರ ಇಲ್ಲ ಅದಕ್ಕೆ. ಓಕೆ. ಅದು ಈ ಪ್ರಶ್ನೆ ನಾನೇ ಎಷ್ಟು ಸಾರಿ ಕೇಳ್ಕೊತೀನಿ. ಅದು ನಿದ್ದೆ ಮಾಡಕ್ಕೆ ಬಿಡಲ್ಲ. ಒಂದ್ ಸಾರಿ ನೋಡಿ, ಒಂದ್ ಎಕ್ಸ್ಪೆರಿಮೆಂಟ್ ಬೇಕಾದ್ರೆ ಮಾಡ್ಲಿ ಇದನ್ನ ಯಾರಾದ್ರೂ. ಸೌಜನ್ಯಳ ಮುಖವನ್ನ, ಅವಳ ಕಣ್ಣಿಟ್ಟು, ಅವಳ ಫೋಟೋನ ದಿಟ್ಟಿಸಿ ನೋಡ್ಬಿಡಿ, ರಾತ್ರಿ ನಿದ್ದೆ ಬರಲ್ಲ ಅವ್ರಿಗೆ, ನಿದ್ದೆ ಬರಲ್ಲ. ನನ್ ಜೊತೆಗಾಗಿದ್ದು ಹಂಗೆ. ಯಾಕೆ ಹಿಂಗೆ ನೀವು ಇಷ್ಟು ಇನ್ವಾಲ್ವ್ ಆಗಿದ್ದೀರಿ ಅಂತ ಹೇಳ್ಬಿಟ್ರೆ ಅದಕ್ಕೆ ಉತ್ತರ ನನ್ ಕಡೆನೂ ಇಲ್ಲ. ಯಾಕಂದ್ರೆ ಅದೇನೋ ಮೇ ಬಿ ನಮ್ಮ ಮನಸ್ಸಿನಲ್ಲಿರುವಂತ ಆ ಕಾನ್ಶಿಯಸ್ ಎಳಿತಾ ಇದೆಯೋ ಏನೋ ಗೊತ್ತಿಲ್ಲ. ಇಟ್ ಇಸ್ ವೆರಿ ಮಿಸ್ಟರಿ ಇದು. ಈಗ ಈ ಸೌಜನ್ಯ ನ್ಯಾಯಪರ ಹೋರಾಟದಿಂದ ಆದ ಪ್ರಯೋಜನಗಳೇನು ಸರ್, ಮತ್ತೆ ಈಗ ಮುಂದಿನ ರೂಪುರೇಷೆಗಳೇನು ಸರ್? ಈಗ ಇದು ಕಾನೂನಿನ ಹೋರಾಟ ತೀವ್ರವಾಗಿದೆ. ಯಾಕಂತ ಹೇಳಿದ್ರೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನೇತೃತ್ವದಲ್ಲಿ ಸಾಕಷ್ಟು ಕಳೆದ ಒಂದು ವರ್ಷದಲ್ಲಿ ಈ ಸಾಕಷ್ಟು ಬದಲಾವಣೆಯನ್ನ ತಂದಿದ್ದಾರೆ. ಅದರ ಮುಖ್ಯ ಒಂದು ಪ್ರಯೋಜನ ಅಂತ ಹೇಳಿದ್ರೆ, 2012 ಅಪ್ ಟು ಸೌಜನ್ಯ ಕೇಸ್ ವರೆಗೆ ಏನು ನಿರಂತರವಾಗಿ ಅಲ್ಲಿ
ನೇತ್ರಾವತಿಯಲ್ಲಿ ಹೆಣಗಳು ಬೀಳ್ತಾ ಇದ್ದು. ಮೋಸ್ಟ್ ಆಫ್ ದೆಮ್ ಆರ್ ಮರ್ಡರ್ಸ್. ಹೌದು. ಇವ್ರು UDR ಅಂತ ಹೇಳ್ಕೊತಾರೆ, ಹೌದು. ಬಟ್ ಅವು ಇನ್ಫ್ಯಾಕ್ಟ್ UDR ಅಲ್ಲ. ಹ್ಮ್. ಇನ್ ಡೆಪ್ತ್ ಹೋದ್ರೆ ಗೊತ್ತಾಗುತ್ತೆ ಅದ್ರದ್ದು ವಿಶ್ಲೇಷಣೆ. ಸದ್ಯದ್ರಲ್ಲೇ ನಾನು ಮಾಡೋನಿದ್ದೇನೆ. ಆದ್ರೆ ಈ ಹೋರಾಟ ಪ್ರಾರಂಭ ಆದ್ಮೇಲೆ ಅವು ನಿಂತೋಗಿದೆ. ಇಟ್ ಹ್ಯಾಸ್ ಕಮ್ ಡಮ್ ಟು ಅ ವೆರಿ ಲೋ ಲೆವೆಲ್. UDR ಇರ್ತದೆ. UDR ಈಗ ವಿಷ ಕುಡಿದಾಗ್ಲಿ ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಇರ್ತದೆ, ಅದನ್ನ ಯಾರು ತಡೆಯಕ್ ಆಗಲ್ಲ. ಅದು ಒಂದು ಹೋರಾಟದಿಂದ ಅದನ್ನ ತಡೆಯಕ್ ಆಗಲ್ಲ. ಆದ್ರೆ ಪರ್ಟಿಕ್ಯುಲರ್ಲಿ ರೇಪ್ ಅಂಡ್ ಮರ್ಡರ್ಸ್ ಇರ್ತದಲ್ಲ, ಅದು ಪೂರ್ತಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅದು ಸೌಜನ್ಯ ಹೋರಾಟದಿಂದ ಆದಂತಹ ಒಂದು ಜನಸಾಮಾನ್ಯರಿಗೆ ಆದಂತಹ ಒಂದು ಅನುಕೂಲ, ಒಂದು ಜಾಗೃತಿ. ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನೋಡಿ, ಈ ಧರ್ಮಸ್ಥಳ ದೇವಸ್ಥಾನವನ್ನ ಯಾವ ಕುಟುಂಬದವರು ನಡೆಸ್ತಾ ಇದ್ದಾರೆ, ನಾವೇ ದೇವರು ಅಂತ ಒಂದು ಬಿರುದು ಪಡ್ಕೊಂಡು ಒಂದು ಆ ಮುಖವಾಡವನ್ನ ಹಾಕೊಂಡು ಏನ್ ಮಾಡ್ತಾ ಇದ್ರಲ್ಲ, ನಾವೇ ದೇವರು, ನಾವು ಕಾನೂನಿಗಿಂತ ದೊಡ್ಡವರು, ದೇವಮಾನವ ನಡೆದಾಡುವ ದೇವರು ಅಂತ ಏನೊಂದು ಹಣೆ ಪಟ್ಟಿ ಕಟ್ಕೊಂಡಿದ್ರು, ಒಂದು ಮುಖವಾಡ ಹಾಕೊಂಡಿದ್ರಲ್ಲ, ಅದು ನಿಧಾನವಾಗಿ ಕಳೆದ 12 ವರ್ಷದಲ್ಲಿ, ಈ ಎಸ್ಪೆಷಲಿ ಈ ಕಳೆದ 1 ವರ್ಷದಲ್ಲಿ ಪೂರ್ತಿಯಾಗಿ ಅದು ಮುಖವಾಡ ಕಳಚಿ ಬೀಳ್ತಾ ಇದೆ. ಇಟ್ಸ್ ಅ ನ್ಯಾಚುರಲ್ ಪ್ರೊಸೆಸ್. ಜನಗಳಿಗೆ ಏನಂತ ಹೇಳಿದ್ರೆ ನೋಡಿ, ಒಂದು ನಾನು ನಿಮ್ಮ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು. ಮುಂಚಿದ್ರನು ಕೂಡ ನಾವು ಇಷ್ಟೇ ಅಲ್ಲ, ನಮ್ಮ ಹಿರಿಕರು ಎಲ್ಲರೂ ಕೂಡ, ಅದು ಶೈವ ದೇವಸ್ಥಾನ, ನಾವೆಲ್ಲ ಶೈವ ಪರಂಪರೆಯಲ್ಲಿ ಬೆಳೆದಂತವ್ರು. ಅದಕ್ಕೆ ನಾವು ಅಪಚಾರ ಮಾಡಕ್ ಆಗಲ್ಲ. ಅದು ನಮ್ಮ ಕನಸು ಮನಸ್ಸಿನಲ್ಲೂ ಊಹೆ ಮಾಡಕ್ ಸಾಧ್ಯ ಇಲ್ಲ. ಅದು ನಮ್ಮ ದೇವರು, ನಾವು ನಡ್ಕೊಂಡ ಬಂದಂತ ದೇವರದು. ಆದ್ರೆ ಆ ದೇವರನ್ನ ಮುಂದೆ ಇಟ್ಟು ಇಷ್ಟೊಂದು ವ್ಯಭಿಚಾರ, ಇಷ್ಟೊಂದು ಕೊಲೆ, ಇಷ್ಟೊಂದು ಸುಲಿಗೆ, ಈ ಬಡ್ಡಿ ದಂಧೆ ನಿರಂತರವಾಗಿ ಮಾಡ್ತಾ ಇದಾರಲ್ಲ, ಆ ಒಂದು ಅವರ ಮುಖವಾಡ ಕಳಚಿ ಬೀಳ್ತಾ ಇದೆ, ಜನರುಗಳಿಗೆ ಗೊತ್ತಾಗ್ತಾ ಇದೆ. ಆ ನಂತರ ಅನೇಕ ದೇವಮಾನವರು ಅಂತ ಏನು ಸೋ ಕಾಲ್ಡ್ ಸೆಲ್ಫ್ ಕ್ಲೇಮ್ಡ್ ಗಾಡ್ಮ್ಯಾನ್ಸ್ ಅಂತ ಏನ್ ಹೇಳ್ತಾರೆ, ಚಂದ್ರಶೇಖರ್ ಸ್ವಾಮೀಜಿ ಅಂತ ಇದ್ದ, ಆನಂತರ ಆಸಾರಾಮ್ ಬಾಪು ಇದ್ದ, ರಾಮ್ ರಹೀಮ್ ಸಿಂಗ್ ಅಂತ ಡೆಲ್ಲಿ, ಹರಿಯಾಣ, ಪಂಜಾಬ್ ನಲ್ಲಿ ವೆರಿ ಈ ಪಾಪ್ಯುಲರ್ ದೇವಮಾನ, ಸೆಲ್ಫ್ ಕ್ಲೇಮ್ಡ್ ಆಸಾರಾಮ್ ಬಾಪು. ಅವ್ರದ್ದು ಇದೇ ರೀತಿ ಈ ಮೆಡಿಕಲ್ ಕಾಲೇಜಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಆನಂತರ ಸ್ಕೂಲ್ಸ್, ಕಾಲೇಜಸ್, ಎಲ್ಲಾ ಕಡೆ ಟ್ರಸ್ಟ್ ಬಿಸ್ನೆಸ್. ಆದ್ರೆ ಏನಾಯ್ತು, ಜನಗಳಿಗೆ ಇಟ್ ಟೇಕ್ ಸಮ್ ಟೈಮ್. ಮುಖವಾಡ ಕಳಿಸಿಬಿಟ್ಟು ಕಳೆದ 1 ವರ್ಷದಲ್ಲಿ ಈ ಏನು ದೇವಮಾನವ ಅಂತ ಏನು ತಿರುಗಾಡ್ತಾ ಇದಾರಲ್ಲ, ತಾವೇ ಪ್ರಶಸ್ತಿ ತಗೊಂಡು ವಾಟ್ ಎವರ್ ಎಲ್ಲವೂ ಕೂಡ ಬಯಲಿಗೆ ಬರ್ತಾ ಇದೆ. ನಾಗರಿಕ ಸೇವಾ ಟ್ರಸ್ಟ್ ನವರು ಕೂಡ ಸಾಕಷ್ಟು ಒಂದು ಒಳ್ಳೆ ಅವ್ರದ್ದು ಒಂದು ಈ ಸಿವಿಲ್ ಮ್ಯಾಟರ್ ನಲ್ಲಿ ಈ ಭೂದಾಹ ಏನಿದೆ, ಇವರ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ಸ್ ಏನಿದೆ, ಲ್ಯಾಂಡ್ ಮಾಫಿಯಾ ಏನಿದೆ, ಅವರು ಕೂಡ ತುಂಬಾ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಧ್ವನಿ ಎತ್ತಿದ್ರು, ಅವಾಗ ಇಡೀ ರಾಜ್ಯದಲ್ಲಿ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಯ್ತು. ಯಾಕಂತ ಹೇಳಿದ್ರೆ ಇವ್ರೇನ್ ಹೇಳ್ತಾ ಇದ್ರು, ಮುಂಚೆಂದ್ರೂ ಅವ್ರದ್ದೊಂದು ಸ್ಟ್ರಾಟಜಿ ಏನಂದ್ರೆ, ವೇದವಲ್ಲಿ ಪ್ರಕರಣ ಮೊದಲು ಜನರಲ್ಲಿ ಆಕ್ರೋಶ ವ್ಯಕ್ತ ಆಗಿದ್ದು ವೇದವಲ್ಲಿ ಪ್ರಕರಣದಲ್ಲಿ 1979 ನಲ್ಲಿ ಆಗಿತ್ತು. 1979 ನಲ್ಲಿ ಆದಂತಹ ಪ್ರಕರಣ ಅದು. ಆವಾಗಿನಿಂದಲೂ ಕೂಡ ಯಾರೇ ಹೋರಾಟ ಮಾಡಿದ್ರು ನೋಡಿ, ಇವರು ಕಮ್ಯುನಿಸ್ಟರು, ಇವ್ರು ದೇವ್ರು ನಂಬೋದಿಲ್ಲ, ಇವರು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಅವತ್ತಿಂದ ಇಲ್ಲಿವರೆಗೂ ಅದೇ ಥಿಯರಿ, ಅದೇ ಪ್ರೊಪಗಂಡಾನೇ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ಆಗ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗ್ಲಿ, ಆನಂತರ ಮುಂಚೂಣಿಯಲ್ಲಿರುವಂತ ನಮ್ಮ ಜಯಂತ್ ಅವರಾಗ್ಲಿ, ಪ್ರಸನ್ನ ಆಗ್ಲಿ, ತಮ್ಮಣ್ಣ ಶೆಟ್ಟರ್ ಆಗ್ಲಿ, ಎಲ್ರು ಕೂಡ ಬಲಪಂಥೀಯ ವಿಚಾರದಿಂದನೇ ಬಂದಂತವ್ರು. ನಂದು ಸಂಘದ ಶಿಕ್ಷಣ ಆಗಿದೆ. ನಂದು ಯುವ ಮೋರ್ಚಾದ ಅಧ್ಯಕ್ಷ, ರಾಜ್ಯ ಅಧ್ಯಕ್ಷನಾಗಿದ್ದವ್ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ. ಎಲ್ಲಾ ಪದವಿಗಳನ್ನು ಕೂಡ ಇದ್ದಂತವನು. ಮಹೇಶ್ ಶೆಟ್ಟರ್ ಅಂತೂ ಬಿಡಿ, ಈಸ್ ಅ ವೆರಿ ಸ್ಟಾಂಚ್ ಹಿಂದೂ ಲೀಡರ್, ಹಿಂದೂ ಇದನ್ನವರು ಫೈಟರ್ ಅವರು. ಅವ್ರನ್ನ ನೀವು ಈಗ ಜನಗಳಿಗೆ ಹಂಗ ನಂಬಕ್ ಆಗಲ್ಲ. ಅವ್ರ ಕಮ್ಯುನಿಸ್ಟ್ ಅವ್ರ ದೇವ್ರ ನಂಬಲ್ಲ ರೀ, ನಮ್ ದೇವ್ರಿ ಅದು. ಇವ್ರೇ ಅಲ್ಲ, ಇವ್ರ ಹಿಂದೂಗಳೇ ಅಲ್ಲ, ಇವರಿಗೆ ದೇವ್ರ ಬಾರಿ ವ್ಯಾಪಾರ ಇಷ್ಟೇ. ಎಲ್ಲಾ ಭಾವನೆಗಳು ಕೂಡ ಜನರಿಗೆ ಅರ್ಥ ಆಗ್ತಾ ಇದೆ, ಕಹಿ ಸತ್ಯಗಳು ಜನರಿಗೆ ಅರ್ಥ ಆಗ್ತಾ ಇದೆ. ಅದು ಆಗ್ಬೇಕಾಗಿತ್ತು. ಈ ಬರೀ ಒಬ್ಬ ಬಿಸ್ನೆಸ್ ಮೆನ್ ಮತ್ತೆ ಒಬ್ಬ ಪೊಲಿಟಿಕಲ್ ಲೀಡರ್ ಅಂತ ಹೇಳಿದ್ರೆ ಜನ ದಿನ ಬೆಳಗಾಗೋದ್ರಲ್ಲೇ ನಂಬಿ ಬಿಡ್ತಾರೆ. ಈಗ ಪ್ರಜ್ವಲ್ ರೇವಣ್ಣ ದಿನ ಬೆಳಗಾಗೋದ್ರಲ್ಲಿ ನಂಬಿಟ್ರು, ಪೆನ್ ಡ್ರೈವ್ ಹೌದಪ್ಪ ಅವನೇ ಮಾಡಿದ್ದು ಅಂತ. ಬಟ್ ಇವ್ರಿಗೆ ಓ ಹೌದಾ, ನಾವು ಅವ್ರನ್ನ ನಡ್ಕೊಂಡವ್ರಿ, ನಾವು ಅವ್ರಿಗೆ ನಾವು ನಡ್ಕೊಂಡವ್ರು. ನಾವು
ಅವರು ನಮ್ಗೆ ಆಶೀರ್ವಾದ ಮಾಡಿದ ಮೇಲೆನೆ ನಾವು ಅಲ್ಲಿಂದ ಹೊರಡ್ತೀವಿ ಅಂತ ಅನ್ಕೊಂಡವ್ರು ನಾವು. ಅವರು ನಾವು ಸಾಂಪ್ರದಾಯಿಕ ವಿರೋಧಿಗಳಾಗ್ಲಿ ಅಥವಾ ಇನ್ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ಅಥವಾ ಇನ್ಯಾವುದೋ ಸಿದ್ಧಾಂತಕ್ಕೋಸ್ಕರ ವಿರೋಧ ಮಾಡ್ತಾ ಇಲ್ಲ. ಅಲ್ಲಿ ನಂಬರ್ ಆಫ್ ಏನಾಗಿದೆ, ಅಲ್ಲಿ ರೇಪ್ಸ್ ಅಂಡ್ ಮರ್ಡರ್ಸ್ ಆಗಿದೆ. ಅದ್ರ ಸಲುವಾಗಿ ನಾವು ಇಷ್ಟೊಂದು ಈ ಹೋರಾಟಕ್ಕೆ ಇಳಿದಿದ್ದೀವಿ. ಈಗ ಇದು ನೀವು ಕೇಳಿದ್ರಲ್ಲ ಏನು ಲಾಭ ಅಂತಂದ್ರೆ, ನೋಡಿ, ಒಬ್ಬ ದೇವರಿಗೆ ಸಮಾನವಾದಂತಹ ವ್ಯಕ್ತಿ ಅಂತ ಗುರುತಿಸ್ಕೊಂಡವನ್ನ ನಾವು ಒಬ್ರೇ ಹೇಳಿದ್ರೆ ಸಾಕಾಗಲ್ಲ, ಅದನ್ನ ನಾವು ಜನರು ಕೂಡ ಅರ್ಥ ಮಾಡ್ಕೋಬೇಕು. ಇದು ಒಬ್ಬರದೇ ಇಂಟೆನ್ಷನ್ ಅಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಒಬ್ಬರದೇ ಇಂಟೆನ್ಷನ್ ಅಲ್ಲ, ಇಡೀ ಸಮಾಜದ್ದು ಕೂಡ ಇಂಟೆನ್ಷನ್. ಅವ್ರು ಹೆಂಗೆ ಏನು ಅದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮತ್ತೆ ನಮ್ಮ ಹೋರಾಟದಿಂದ ಸಾಕಷ್ಟು, ಮತ್ತೆ ತಮ್ಮಣ್ಣ ಶೆಟ್ಟರ್ದು ಅದ್ಭುತವಾಗಿ, ತಮ್ಮಣ್ಣ ಶೆಟ್ಟರ್ದು ನೀವು ಮಾತಾಡೋದು ಕೇಳಿ, ಅದ್ಭುತವಾಗಿ ಎಳೆಯಾಗಿ ತುಳುನಾಡಿನ ಜ್ಞಾನವನ್ನ ಮತ್ತೆ ಇವರ ವಿಷಯದಲ್ಲಿ ಆದಂತಹ ಏನೋ ಮೂಢನಂಬಿಕೆಗಳನ್ನ ಬಿಡಿಸಿಟ್ಟಿದ್ದಾರೆ. ಪ್ರಸನ್ನ ರವಿ ಅಕ್ಕನು ಕೂಡ ಅಷ್ಟೇ, ಅವರು ಅದೇ ಬೆಲ್ಟ್ ಅಲ್ಲಿನೇ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಅವರೆಲ್ಲರೂ ಬಂದಿರೋದ್ರಿಂದ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಬಲ ಬಂದಂತ. ಈಗ ಸರ್ ನಾನು ಕೇಳೋದು, ಈ ಅತ್ಯಾಚಾರದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಲ್ಲ, ಇದಕ್ಕೆಲ್ಲ ಒಂದು ಕಡಿವಾಣ ಹಾಕೋದಕ್ಕೆ ಒಂದು ಬಲಿಷ್ಠವಾದ ಒಂದು ಕಾನೂನು ಬರಬೇಕು. ನನ್ನ ಇದರಲ್ಲಿ ಒಂದು ಇದನ್ನಿದೆ ಸರ್, ಮುಂಚಿತ ನಾನು ನಿರ್ಭಯ ಪ್ರಕರಣ ಆದಾಗಿಂತರನು ಕೂಡ ಈ ಇದರಲ್ಲಿ ಸಾಕಷ್ಟು ವಿಚಾರ ಈ ಇದರಲ್ಲಿ ಇದೆ. ನಾನು ನಿರ್ಭಯ ಪ್ರಕರಣದಿಂದ ಕೂಡ ನೋಡಿ, ಈ ಅತ್ಯಾಚಾರ ಪ್ರಕರಣಕ್ಕೆ ನಮ್ಮ ದೇಶದಲ್ಲಿ ಕಾನೂನುಗಳು ಸಾಕಷ್ಟಿದೆ. ಮೊನ್ನೆ ವರ್ಮಾ ಆಫ್ಟರ್ ನಿರ್ಭಯ ಕೇಸ್ ವರ್ಮಾ ಕಮಿಟಿ ಅಂತ ಮಾಡಿದ್ರು, ಈ ಪೋಕ್ಸೋನು ಮಾಡಿದ್ದಾರೆ. ಆದ್ರೆ ಇಲ್ಲಿ ಶಿಕ್ಷೆ ಅನ್ನೋದಿಲ್ಲ. ನಮ್ಮ ದೇಶದ ಅತಿ ದೊಡ್ಡ ದುರಂತ ಅಂತ ಹೇಳಿದ್ರೆ ಕಾನೂನುಗಳಿದೆ, ಶಿಕ್ಷೆ ಆಗ್ಬೇಕು ಅಂತ ಪಿನಲ್ ಕೋಡ್ ಕೂಡ ಇದೆ. ಇಂಡಿಯನ್ ಪಿನಲ್ ಕೋಡ್ ನಲ್ಲಿ ಎಲ್ಲ ಇದರಲ್ಲೂ ಇದಕ್ಕೆ ಇಷ್ಟು ಶಿಕ್ಷೆ, ಅದು ಶಿಕ್ಷೆ ಆಗ್ತಾನೆ ಇದೆ. ನನ್ನ ಇದರಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ವಿದಿನ್ 9 months ಪ್ರಕರಣ ದಾಖಲಾಗಿ 9 ತಿಂಗಳಲ್ಲಿ ಆರೋಪಿಗೆ ಶಿಕ್ಷೆ ಆಗ್ಲೇಬೇಕು. 9 ತಿಂಗಳನ್ನೇ ಯಾಕೆ? ನಾನು ಇದು ಫಸ್ಟ್ ಟೈಮ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಕಳೆದ ಒಂದು 10-12 ವರ್ಷದಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ. ವೇದಿಕೆ ಸಿಕ್ಕಿದ್ದಿಲ್ಲ, ಈಗ ವೇದಿಕೆ ಸಿಕ್ಕಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. 9 ತಿಂಗಳನ್ನೇ ಯಾಕೆ ಅಂತ ಹೇಳಿದ್ರೆ, 9 ತಿಂಗಳಲ್ಲಿ ಇಡೀ ಮಾನವ ಹಕ್ಕುಗಳ ಸೃಷ್ಟಿಯಾಗಿತ್ತು. ಹೌದಾ? ಹೌದು. ಅಂತಂದ್ರೆ ಇಟ್ ಇಸ್ ಅ ಜಸ್ಟೇಷನ್ ಪೀರಿಯಡ್. ಅದು 9 ತಿಂಗಳು. ನಾವು ನೀವು ಎಲ್ಲರೂ ಕೂಡ ಹುಟ್ಟಿದ್ದು ಯಾವ ಅವಧಿಯಲ್ಲಿ? 9 ತಿಂಗಳು. ಆ ಗರ್ಭಕೋಶದಲ್ಲಿ ಈ ರೇಪ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಓನ್ಲಿ ಏನ ಸೆಕ್ಸುವಲ್ ಅಸಾಲ್ಟ್. ನಾವು ಗಂಡಸರಿಗೆ ಇದು ಬರೀ ಸೆಕ್ಸ್ ಅಂತ ತಿಳ್ಕೊತೀವಿ, ಆದ್ರೆ ಒಂದು ಹೆಣ್ಣಿಗೆ ಅದೊಂದು ಪ್ರಕೃತಿ. ಆ ಪ್ರಕೃತಿ ಮೇಲೆ ಮಾಡಿದಂತ ದಾಳಿ, ಇದು ಪ್ರಕೃತಿ. ಅದು ಗರ್ಭ ಅಂತ ಹೇಳಿದ್ರೆ ಏನು? ನಾವು ಗಂಡ್ ಮಕ್ಕಳು ಅದನ್ನ ಬರೀ ಸೆಕ್ಸ್ ಅಂತ ತಿಳ್ಕೊತೀವಿ, ಬಟ್ ಇನ್ ಫ್ಯಾಕ್ಟ್ ಇಟ್ ಇಸ್ ಅ ನೇಚರ್. ಆ ಪ್ರಕೃತಿಯ ಪ್ರಾಡಕ್ಟ್ ಅಲ್ಲ ನಾವೆಲ್ಲ. ಅದ್ರ ಮೇಲೆ ರೇಪ್ ಅಂದ್ರೆ ಅದರ ಮೇಲೆ ಆಗಿರುವಂತ ದಾಳಿ, ಅದು ಆಕ್ರಮಣ ಅದು. ಹಿಂಗಾಗಿ 9 ತಿಂಗಳ ಒಳಗಡೆನೆ ಆರೋಪಿಗೆ ಕಠಿಣವಾದಂತ ಶಿಕ್ಷೆ ಆಗ್ಲೇಬೇಕು. ನಾನು ಇದಕ್ಕೆ ಒಂದು ಕೋಡ್ ವರ್ಡ್ ಇಟ್ಟಿದ್ದೀನಿ, 9 PM ಅಂತ, ಪನಿಷ್ಮೆಂಟ್ ಇನ್ 9 months ಅಂತ. ಆ 9 ತಿಂಗಳಿಲ್ಲ ಅಂದ್ರೆ ನಾವೆಲ್ಲಿ, ನೀವೆಲ್ಲಿ, ಮಾನವ ಕುಲನೇ ಇಲ್ಲ. ರೇಪ್ ಅಂತ ಹೇಳಿದ್ರೆ ಬರೀ ಆ ಹುಡುಗಿ ಮೇಲೆ ನಮ್ಮ ಇಂಡಿಯನ್ ಕಲ್ಚರ್ ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಮೊದಲು ಅವಳ ಮೇಲೆ ಆರೋಪ ಹೊರಿಸ್ತೀವಿ ನಾವು, ಅವಳ ಕ್ಯಾರೆಕ್ಟರ್ ಮೇಲೆ ಹೊರಿಸ್ತೀವಿ ನಾವು ಭಾರಿ ಸಾಚ ಅಂತ ಹೇಳ್ಕೊತೀವಿ. ಬಟ್ಟೆ ಸರಿ ಇಲ್ಲ. ಬಟ್ ಆಕ್ಚುಲಿ ಇಟ್ ಈಸ್ ಆ ಹೆಣ್ಣು ಮಗಳ ಮೇಲೆ ಇಷ್ಟೇ ಅಲ್ಲ, ಪ್ರಕೃತಿ ಮೇಲೆ ಆದಂತ ದಾಳಿ. ಹಿಂಗಾಗಿ ನಾನು ಇಟ್ಟಿರೋದು 9 PM. 9 PM ಅಂದ್ರೆ ಪನಿಷ್ಮೆಂಟ್ ವಿತಿನ್ 9 months, ಶಾರ್ಟ್ ಅಲ್ಲಿ 9 months ಅಂತ ಇಟ್ಟಿದ್ದೇನೆ. ಅತ್ಯಂತ ಘೋರವಾದಂತ ಶಿಕ್ಷೆ ಆಗಬೇಕು. ಅವಾಗ ಮಾತ್ರ ಇದಕ್ಕೆ ಒಂದು ಕಡಿವಾಣ ಹಾಕೋದಕ್ಕೆ ಸಾಧ್ಯ. ಇದು ಸಾಧ್ಯನಾ? ಇಸ್ ಇಟ್ ಪಾಸಿಬಲ್? ಜಾರ್ಖಂಡ್ ನಲ್ಲಿ ಒಬ್ಬ ಜಡ್ಜ್ 13 ದಿನದಲ್ಲಿ ಶಿಕ್ಷೆ ಕೊಟ್ಟರು, ವಿದಿನ್ 13 days. ಪಾಕಿಸ್ತಾನದಲ್ಲಿ ಅಲ್ಲೂ ಕೂಡ ಇದೇ ಕಾನೂನು. ನಾವು ಪಾಕಿಸ್ತಾನದಲ್ಲಿ ಬಹಳ ಇದನ್ನಾಗಿ ನೋಡ್ತೀವಿ. ಪಾಕಿಸ್ತಾನದಲ್ಲಿ 5 ದಿನದಲ್ಲಿ ಶಿಕ್ಷೆ ಕೊಟ್ಟರು, ವಿದಿನ್ 5 days. ಜಾರ್ಖಂಡ್ ನಲ್ಲಿ ನಮ್ಮದೇ ದೇಶದ ಒಬ್ಬರು ಜಡ್ಜ್ ವೆಸ್ಟ್ ಬೆಂಗಾಲ್ ನಲ್ಲಿ 1 ತಿಂಗಳಲ್ಲಿ ಕೊಟ್ಟರು ಶಿಕ್ಷೆ. ಮನಸ್ಸು ಮಾಡಿದ್ರೆ ಆಗುತ್ತೆ. ಡಿಜಿಟಲ್ ಯುಗ ಇದು. ನಾವು ಒಂದು ಸಮನ್ ಸರ್ವ್ ಮಾಡೋದಕ್ಕೆ 1 ತಿಂಗಳು ತಗೋತಾರೆ. ಒಂದು ಸಮನ್ ಸರ್ವ್ ಮಾಡೋದಕ್ಕೆ 1 ತಿಂಗಳು ತಗೋತಾರೆ. ಡಿಜಿಟಲ್ ಇದೆ, ಬೈ ಥ್ರೂ ಆನ್ಲೈನ್ ನೀವು ಸರ್ವ್ ಮಾಡಿ ವಿದಿನ್ 9 months 100% ಇಟ್ ಇಸ್ ಪಾಸಿಬಲ್. ಜುಡಿಷಿಯರಿ ಮತ್ತೆ ಪೊಲಿಟಿಕಲ್ ವಿಲ್ ಇದ್ರೆ ಇದು ಸಾಧ್ಯ. 9 PM ಆದ್ರೆ ಖಂಡಿತ ಈ ಇದಕ್ಕೆ ಒಂದು ಕಡಿವಾಣ ಸಿಗುತ್ತೆ ಸರ್. ಆಮೇಲೆ ಈಗ ಈ ಹೋರಾಟ ಮಾಡ್ತಿರೋರ ಮೇಲೆ, ಆಮೇಲೆ ಹೋರಾಟದ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡೋ ಯೂಟ್ಯೂಬರ್ಸ್ ಗಳ ಮೇಲೆ ಎಲ್ಲ
ನಿರಂತರವಾಗಿ ನೋಟಿಸ್ ಕಳಿಸೋದು, ಕೋರ್ಟಿಂದ ಸ್ಟೇ ತರೋದು, ಮಾನನಷ್ಟ ಮೊಕದ್ದಮೆಗಳನ್ನ ಹಾಕೋದನ್ನ ಮಾಡ್ತಾನೆ ಇದಾರಲ್ಲ ಸರ್. ಇದ್ರ ಬಗ್ಗೆ ನೀವೇನಂತೀರ ಸರ್? ಮುಂಚೆ ಏನ್ ಮಾಡ್ತಿದ್ರು, ಆ ಪತ್ರಿಕೆಗಳನ್ನೇ ಸುಟ್ಟು ಹಾಕ್ತಿದ್ರು. ಹೊಸದಾಗಿ ಅಂತ ಪತ್ರಿಕೆ ಸುಟ್ಟು ಹಾಕಿದ್ರು. ಆನಂತರ ಇನ್ನು ಒಂದು ಮೂರ್ನಾಲ್ಕು ಪತ್ರಿಕೆಗಳ ಇವ್ರಿಗೆ ಡೈರೆಕ್ಟ್ ಆಗಿ ಹೆದರಿಕೆ ಇಟ್ಟಿದ್ರು. ಪೇಪರ್ ಬಂಡಲ್ ಗಳನ್ನೇ ಸುಟ್ಟು ಹಾಕಿದ್ರು. ಧರ್ಮಸ್ಥಳದಲ್ಲಿ, ಅಲ್ಲಿ ಮಂಗಳೂರಲ್ಲಿ ಈ ಪದ್ಮಲತಾ ಈ ವಿಷಯನ್ನ, ವೇದವಲ್ಲಿ ವಿಷಯನ್ನ ಮತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ಮಾಡಿದ್ರೆ ಕರಾವಳಿಯಲ್ಲಿ ಎಲ್ಲಾರನು ಇಬ್ರು ಪತ್ರಕರ್ತರನ್ನ ಕೊಂದಾಕಿದ್ದಾರೆ. ಒಬ್ಬ ಪೇಪರ್ ಬಂಡಲ್ ಪೇಪರ್ ಹಾಕುವಂತ ಹುಡುಗನಿಗೆ ಕೊಂದಿದ್ದಾರೆ. ಆ ರೀತಿ ಮಾಡ್ತಿದ್ರು. ಈಗ ಅವ್ರಿಗೆ ಆ ದಮ್ಮಿಲ್ಲ, ಧೈರ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದಾರೆ, ಈಗ ತಮ್ಮಂತ ಯೂಟ್ಯೂಬರ್ಸ್ಗೆ ನೋಟಿಸ್ ಕಳಿಸ್ತಾ ಇದಾರೆ, ಹೆದರ್ತಾ ಇದಾರೆ. ಎಲ್ಲ ಸುಳ್ಳು ನೋಟಿಸ್ ಅವೆಲ್ಲ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲ ರೀ, ಇದು ಒಂದು ನಾನು ಕೇಳ್ತೇನೆ, ಇವರು ಏನು ಒಂದೇ ಈ ಇದಕ್ಕೆ ನಂದು ಒಂದೇ ಒಂದು ಪ್ರಶ್ನೆ ರೀ. ಮಹೇಶ್ ಶೆಟ್ಟರ್ ಮೇಲೆ 11 ಕೇಸ್ ಹಾಕಿದ್ರು. 11 ಕೇಸು ಬೆಳ್ತಂಗಡಿಯಿಂದ ಹಿಡಿದು ಬೆಂಗಳೂರು, ಈಗ ಹೊಸದಾಗಿ ಸೌದತ್ತಿ, ಬೆಳಗಾವ, ಧಾರವಾಡ, ಹಾಸನ, ಬೆಂಗಳೂರಿನಲ್ಲಿ. ಅವನು ಅವರ ಮನೆ ಮಗು ಏನ್ ಹೋಗಿತ್ತಲ್ಲ ಅಮೆರಿಕಕ್ಕೆ, ಅವನ್ ಹಾಕಿದಾನೆ. ಅವರ ತಮ್ಮ CEO ಅವನ್ ಹಾಕಿದಾನೆ. ಇವ್ರು ಇಡೀ ಜಗತ್ತಿಗೆ ಹೇಳೋದೇನು, ಇಡೀ ಕೋಟ್ಯಾಂತರ ಧರ್ಮಸ್ಥಳದ ಭಕ್ತರಿಗೆ ಹೇಳೋದೇನು, ನಮ್ಮಂತವ್ರಿಗೆ ನ್ಯಾಯ ದೇವತೆ. ಎಲ್ಲೇ ಕುತ್ಕೊಂಡು ನಾವು ಆ ದೇವರಿಗೆ ಒಂದು ಹರಕೆ ಒಂದು ಇಟ್ಕೊಂಡ್ರೆ ನ್ಯಾಯ ಸಿಕ್ಬಿಡ್ತದೆ. ಕಾನೂನು, ನೀವು ಈ ದೇಶದ ಕೋರ್ಟಿನ ಮೆಟ್ಲು ಹತ್ತೋ ಅವಶ್ಯಕತೆನೇ ಇಲ್ಲ, ಅದಕ್ಕಿಂತ ಸ್ಟ್ರಾಂಗು ಅಂತ ಹೇಳ್ತಾರೆ. ದೇವರಲ್ಲಿ ಸತ್ಯನೂ ಇದೆ, ಅದು ನಾನು ಕೂಡ ಕಂಡ್ಕೊಂಡಿದ್ದೀನಿ. ಇವರು ಆ ದೇವಸ್ಥಾನವನ್ನ ನಡೆಸುವಂತ ಕುಟುಂಬದವರಿಗೆ ಆ ಕೆಲಸ ಮಾಡಕ್ಕಾಗಲ್ವಾ? ಒಂದು 10 ರೂಪಾಯಿ ಹಾಕಲ್ವಾ? ಅವನು ಇಂತಲ್ಲಿ ಇರ್ತಾನೆ, ಅವ್ರ ಮಗ ಇಲ್ಲಿ. ನಮ್ಮ ಮೇಲೆ, ಅನಿತಾ ಕಾಸರಗೋಡ್ ಅವ್ರ ಮೇಲೆ, ಇವ್ರ ಮೇಲೆಲ್ಲ, ಮಹೇಶ್ ಶೆಟ್ಟರ್ ಮೇಲೆಲ್ಲ ಕೇಸ್ ಆಗ್ತಾ ಇದಾರೆ. ಆಯ್ತಪ್ಪ, ಮಹೇಶ್ ಶೆಟ್ಟರ್ ತಪ್ಪು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 10 ರೂಪಾಯಿ ಕಾಣಿಕೆ, ಹುಂಡಿ ಕಾಣಿಕೆ, ಹರಕೆ ಹಾಕಕ್ಕಾಗಲ್ವ ಇವ್ರಿಗೆ? 10 ರೂಪಾಯಿ ಇಲ್ವಾ ಯೂಟ್ಯೂಬ್ ಅಲ್ಲಿ? ವರ್ಷಕ್ಕೆ 400-500 ಕೋಟಿ ಹರಕೆ ದುಡ್ಡು ತಗೊಳ್ತಾ ಇದಾರೆ. ಬಿಟ್ಟಿ ದುಡ್ಡು, ಹರಕೆ ದುಡ್ಡು ಇಂತಾನೆ ಇಷ್ಟೊಂದು ಮೆರಿತಾ ಇದಾರೆ. ಇವ್ರಿಗೊಂದು 10 ರೂಪಾಯಿ ಹಾಕಕ್ಕಾಗಲ್ವಾ? ಮಹೇಶ್ ಶೆಟ್ಟಿ ತಿಮರೋಡಿ ತಪ್ಪು ಮಾಡ್ತಾ ಇದ್ದಾನೆ, ಅವನಿಗೆ ನಾನು ಸರಿ ಇದ್ದೇನೆ ಅಂತ ಹಾಕ್ಲಿಲ್ಲಪ್ಪ. ಶಿಕ್ಷೆ ಆಗ್ಲಿ ಅಂತ ಹಾಕ್ಲಿ, ಶಿಕ್ಷೆ ಕೊಡ್ಲಿ. ನ್ಯಾಯ ದೇವತೆ ತಾನೆ, ನಾವೆಲ್ಲ ನಂಬ್ತೀವಪ್ಪ. ನಾವು ನಂಬ್ತೀವಿ. ಅಣ್ಣಪ್ಪ ದೇವರು, ಮಂಜುನಾಥ ಸ್ವಾಮಿ ನ್ಯಾಯ ದೇವತೆ ಅಂತ ನಾನ್ ನಂಬ್ತೀನಿ. ಹೌದಾ? ಇವ್ರಿಗೆ ಯಾಕ್ರಿ ನಂಬಕ್ ಆಗ್ತಾ ಇಲ್ಲ? ಇವರೇ ಮಾತನಾಡುವ ಮಂಜುನಾಥ ಅಂದವ್ರಿಗೆ ಆ ಮಂಜುನಾಥನ ಮೇಲೆ ನಂಬಿಕೆ ಇಲ್ವ ಇವ್ರಿಗೆ? ಅದು ನಾನು ಕೇಳ್ತಾ ಇರೋದು ಪ್ರಶ್ನೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ಹೆಗಲು ಮುಟ್ಕೊಂಡಂಗ ಅಂತ. ಹೌದು, ಅದು ಒಂದು. ಅದ್ರ ಇವರು ಯಾಕೆ ಕೋರ್ಟಿಗೆ ಹೋಗ್ತಾ ಇದ್ದಾರೆ? ಯಾಕೆ ಕೋರ್ಟು? ಇವ್ರೆಲ್ಲರಿಗೂ ಹೇಳೋದೇನು? ಸಂತೋಷ್ ಒಂದ್ ಮಾತು ಹೇಳಿದ್ರು, ಅದನ್ನ ನಮ್ಮ ಸೋಮನಾಥ್ ನಾಯ್ಕರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಒಂದ್ ಕಡೆ. ಸಂತೋಷ್ ಬಿಜೆಪಿ ಜನರಲ್ ಸೆಕ್ರೆಟರಿ ಆದಾಗ ಒಂದು ಬೈಠಕ್ ಮಾಡ್ಬೇಕಾದ್ರೆ, ನೀವು ಇದಕ್ ಹೋಗೋ ಹಿಂದೂ ದೇವಸ್ಥಾನ ಎಷ್ಟು ನಮ್ಮ ಇದರಲ್ಲಿ ಶಕ್ತಿಯುತವಾಗಿದೆ ಅಂತ ಹೇಳಿದ್ರೆ ನೀವು ಕೋರ್ಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಧರ್ಮಸ್ಥಳದಲ್ಲಿ ಒಂದು ಹರಕೆ ನೀವು ಇಟ್ಕೊಂಡ್ಬಿಟ್ರೆ ನಿಮ್ದು ಏನು ನ್ಯಾಯ ಸಿಕ್ಕಿ ಬಿಡ್ತದೆ. ಹೌದ್ ತಾನೆ? ಹೌದಾ? ಹಾಗಿದ್ರೆ ಇವ್ರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ಯಾಯ ಮಾಡ್ತಾ ಇದ್ದಾರೆ, ಹೋರಾಟಗಾರರು ತಪ್ಪು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಒಂದು 5 ರೂಪಾಯಿ 10 ರೂಪಾಯಿದು ಹರಕೆ ಹಾಕ್ಲಪ್ಪ. ಇವ್ರು ಕೋರ್ಟಿಗೆ ಯಾಕೆ ಹೋಗ್ತಾ ಇದಾರೆ? ಇಡೀ ಜಗತ್ತಿಗೆ ಹೇಳೋದೇನೋ, ನೀವು ಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮಂಜುನಾಥ ಸ್ವಾಮಿ ಇದ್ದಾನೆ, ನೀವೇ ತಾನೇ ಪೂಜಾರಿ, ನೀವೇ ತಾನೇ ಅದ್ರದ್ದು ಅಧಿಕಾರಿ, ನೀವೇ ತಾನೇ ಅದ್ರದ್ದು ಎಲ್ಲಾನು ಕೂಡ. ನಿಮಗೆ, ನಿಮ್ಮ ಮನೆ ಮಕ್ಕಳಿಗೆ ನಿಮಗೆ ನಂಬಿಕೆ ಇಲ್ಲ. ಫಸ್ಟ್ ನೀವು ತಾನೇ ಅದ್ರ ಕಾರ್ಯರೂಪಕ್ಕೆ ತರಬೇಕು, ನೀವು ತಾನೇ ಅದನ್ನ ಪಾಲಿಸ್ಬೇಕು. ನೀವೇ ಪಾಲಿಸಕ್ ರೆಡಿ ಇಲ್ಲ. ಹೆಜ್ಜೆಗೆ ಸುಳ್ಳು ಕೇಸ್ ಆಗ್ತಾ ಇದ್ದೀರಾ. ಯಾರು ಕೂಡ ಇಲ್ಲಿ ಯಾವುದೇ ಹೋರಾಟಗಾರರು ಕೂಡ ಧರ್ಮಸ್ಥಳಕ್ಕೆ ನಾವು ಅಪಚಾರ ಮಾಡಿಲ್ಲ, ಮಾಡಕ್ ಬರೋದೂ ಇಲ್ಲ. ಯಾಕಂದ್ರೆ ನಾವು ಹಿಂದೂಗಳ್ರಿ, ನಾವು ಹಿಂದೂಗಳು. ನಮ್ಮ ದೇವರದು, ನಮ್ಮ ದೇವರಿಗೆ ಸಿಟ್ಟಲ್ಲಿ ಅಂದಿರ್ತಾರಪ್ಪ, ನ್ಯಾಯನೇ ಇಲ್ಲ, ಅಂದ್ರೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ದೇವರೇ ಇಲ್ಲ ಅಂದಿರ್ತಾರಪ್ಪ, ಅಂದಿರ್ತಾರೆ. ಈಗ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿರ್ತದೆ. ಈಗ ಇದರಲ್ಲಿ ದೇವರ ನಾಡು ವಯನಾಡಲ್ಲಿ ಎಷ್ಟೋ ಜನ ಸತ್ರಪ್ಪ, ದೇವರೇ ಇಲ್ಲಪ್ಪ ಅಂತ ಅಂದಿರ್ತಾರೆ ಸಹಜವಾಗಿ, ಆಕ್ರೋಶದಿಂದ. ಅದೊಂದು ಮುನಿಸು. ಈಗ ಅಪ್ಪ ಏನಾದ್ರು ತಂದ್ಕೊಡ್ಲಿಲ್ಲ ಅಂದ್ರೆ, ಅಪ್ಪ ಯಾಕೆ ನೀನು ಇದನ್ನ ಸಿಟ್ಟಾಗಲ್ವಾ? ಕ್ಷಣಿಕ ಒಂದು ಮುನಿಸು. ಆ ಒಂದು ಮುನಿಸು ಅಂತ ಹೇಳಿದ್ದು ಇರ್ತದೆ. ಮಹೇಶ್ ಶೆಟ್ಟರ್ ಹೇಳಿದ್ದಾರೆ, ನಮಗೂ ಕೂಡ ಅನ್ಸುತ್ತೆ, ಏನಪ್ಪ ದೇವ್ರ ಇದ್ದಾನೆ ಹಂಗಂದ ತಕ್ಷಣನೇ ಆ ದೇವ್ರನ್ನ ಅವಮಾನ ಮಾಡ್ದಂಗ ನಾವು. ಇವ್ರ ದೇವ್ರನ್ನ ವ್ಯಾಪಾರಕ್ಕೆ ಇಟ್ಟಿದ್ದಾರೆ. ಇವ್ರು ಇಟ್ಟವ್ರು ವ್ಯಾಪಾರಕ್ಕೆ, ಇವ್ರು ಹಿಂದೂಗಳೇ ಅಲ್ಲ. ತಲತಲಾಂತ ವರ್ಷಗಳಿಂದ ಅದನ್ನ ಹಿಂದೂಗಳ ಕೈಯಲ್ಲಿದ್ದಂತ ದೇವಸ್ಥಾನವನ್ನ ಬ್ರಿಟಿಷರು ಬಕೆಟ್ ಹಿಡಿದು ದಬ್ಬಾಳಿಕೆ ಮಾಡಿ ಅವರಲ್ಲಿ ಇದ್ದಂತ ಆ ಸ್ಥಾನಿಕ ಬ್ರಾಹ್ಮಣರನ್ನ ಕೊಂದು ಹಾಕಿ, ವಿಷ ಕೊಟ್ಟು ಕೊಂದು ಇವ್ರು ತಗೊಂಡಿದ್ದಾರೆ. ಅದನ್ನ ಇವ್ರು ನಮಗೆ ಬೋಧನೆ ಮಾಡಕ್ ಬರ್ತಾರೆ.
ಹಿಂದೂಗಳಿಗೆ ದೈವ ಭಕ್ತರಿಗೆ ಬೋಧನೆ ಮಾಡಕ್ ಬರ್ತಾರೆ. ಇದು ಅರ್ಥ ಆಗ್ಬೇಕು ಜನರಿಗೆ, ಈಗ ಅರ್ಥ ಆಗ್ತಾ ಇದೆ. ಹಿಂಗ್ ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೀವು ಕೇಳಿದ ಪ್ರಶ್ನೆ ನಿರಂತರವಾಗಿ ನೋಟಿಸ್ ಕಳಿಸ್ತಾ ಇದಾರಲ್ಲ, ಆಯ್ತಪ್ಪ ನೀವು ನೋಟಿಸ್ ಕಳ್ಸೋದು ಯಾಕೆ, ನೀವೊಂದು ಹರಕೆ ಹಾಕ್ರಿ ಅಂತ. ಹೌದು ಹೌದು. ಆಮೇಲೆ ಅದಕ್ಕೆಲ್ಲವೂ ಕೂಡ ಒಂದು ಕಾನೂನು ಪ್ರಕ್ರಿಯೆ ಇದೆ, ಅದೆಲ್ಲ ನಡೀತಾ ಇದೆ. ಸಮಯ ಸಂದರ್ಭ ಬಂದಾಗ ತಮಗೆ ಗೊತ್ತಾಗುತ್ತೆ. ದಯವಿಟ್ಟು ಯಾರು ಕೂಡ ಅಂಜು ಅಳಕುವಂತ ಅವಶ್ಯಕತೆ ಇಲ್ಲ. ಸರ್, ಆಮೇಲೆ ಈಗ ಈ ಸೌಜನ್ಯ ಪರ ಹೋರಾಟಗಾರರು, ಆಮೇಲೆ ಸೌಜನ್ಯ ಪರ ಅಭಿಮಾನಿಗಳು ಕೂಡ ತುಂಬಾ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಯಾಕೆ ಸರ್ ಇವಾಗ ಯಾವುದೇ ಹೋರಾಟದ ವಿಡಿಯೋಗಳು ಬರ್ತಾ ಇಲ್ಲ, ಹೋರಾಟ ನಡೀತಾ ಇಲ್ಲ, ಏನಾಯ್ತು, ಯಾಕೆ ನಿಂತೇ ಹೋಯ್ತಾ ಅನ್ನೋ ತರ ಕ್ವಶನ್ ಕೇಳ್ತಾ ಇದ್ದಾರೆ. ಸರ್, ಈಗ ಹೋರಾಟ ಅಂತ್ರಿ ನಿಂತಿಲ್ಲ. ಯಾಕಂದ್ರೆ ನಾವು ಈಗ ಸಭೆ ಮಾಡುದು, ಮೊನ್ನೆ ಒಂದು ದೊಡ್ಡ ಮಟ್ಟದ ಸಭೆ, ಅದು ನಾವು ಚಿಕ್ಕ ಮಟ್ಟದಲ್ಲಿ ಇಟ್ಟಿದ್ರೆ ಅದು ಜನರ ಒಂದು ಇದರಿಂದ ಅವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಅದು. ಆದ್ರೆ ತಕ್ಷಣಕ್ಕೇನೆ ಒಂದು ರಕ್ತದಾನ ಶಿಬಿರ ಇಟ್ಟಿದ್ದು ಬೆಂಗಳೂರಿನಲ್ಲಿ. ಹೌದು, ನಾವು ಇಟ್ಟಿದ್ದಲ್ಲ, ಇಲ್ಲಿಯ ಮಹಿಳಾ ಸಂಘದವರು ಏರ್ಪಡಿಸಿದ್ರು. ಅದಕ್ಕೆ ನಮ್ಮನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಎಲ್ಲರನ್ನೂ ಕೂಡ ಕರೆದಿದ್ರು. ಆದ್ರೆ ಅದಕ್ಕೊಂದು ಸ್ಟೇ ತಗೊಂಡು ಬಂದ್ರು, ರಕ್ತದಾನ ಶಿಬಿರ ಸೌಜನ್ಯ ಹೆಸರಿನಲ್ಲಿ ರಕ್ತದಾನ ಶಿಬಿರನೇ ಮಾಡಬಾರದು, ಪ್ರಭಾವಿಗಳಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಇವ್ರ ಹತ್ರ, ತಗೊಂಡು ಬಂದಿದ್ದಾರೆ. ಅದಕ್ಕೆ ಕೋರ್ಟ್ ನಲ್ಲಿನೂ ಕೂಡ ಅದರದ್ದು ಏನಂತ ಹೇಳಿದ್ರೆ ವಾದ ವಿವಾದಕ್ಕೆ ಏನೇನ್ ಬೇಕೋ ಅದು ವೇದಿಕೆ ಸಜ್ಜಾಗ್ತಾ ಇದೆ. ಆದಷ್ಟು ಬೇಗ ಅದರಿಂದನೂ ಕೂಡ ಅದರಲ್ಲಿ ಕೂಡ ಜಯ ಸಿಗುತ್ತೆ. ಹೋರಾಟ ಅಂದ್ರೆ ಕಾನೂನಿನ ಹೋರಾಟನೂ ಕೂಡ ಒಂದು ಬಹಳ ಮುಖ್ಯವಾದಂತಹ ಭಾಗ ಇದೆ. ಅದರಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಮತ್ತೆ ಇನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಅತಿ ದೊಡ್ಡ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಸಿದ್ಧವಾಗಿದ್ದೀವಿ. ನನಗನ್ಸಿದ ಮಟ್ಟಿಗೆ ಬರುವ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಸಂಘರ್ಷ, ನ್ಯಾಯಕ್ಕಾಗಿ ಅತಿ ದೊಡ್ಡ ಮಟ್ಟದಂತ ಸಂಘರ್ಷ ಪ್ರಾರಂಭ ಆಗುತ್ತೆ ಬರುವ ದಿನದಲ್ಲಿ. ಆಮೇಲೆ ಸರ್, ಈಗ ನಮ್ಮ ಮಾಧ್ಯಮ ಮಿತ್ರರ ವಿಚಾರಕ್ಕೆ ಬಂದ್ರೆ, ಈ ಯಾವುದೋ ಒಂದು ತಲೆಮಾಸದಂತಹ ಒಂದು ವಿಚಾರನ ಇಟ್ಕೊಂಡು ಗಂಟೆಗಟ್ಟಲೆ ಪ್ಯಾನಲ್ ಡಿಸ್ಕಷನ್ ಗಂಟೆಗಟ್ಟಲೆ ಮಾತಾಡ್ತಾರೆ. ಇದ್ರ ಬಗ್ಗೆ, ಈ ಸೌಜನ್ಯ ಪ್ರಕರಣದ ಬಗ್ಗೆ ಯಾರು ಯಾಕೆ ಮಾತಾಡ್ತಾರೆ ನೋಡಿ, ಅದು ಅವರ ಅನಿವಾರ್ಯತೆ ಅವ್ರಿಗೆ ಗೊತ್ತು. ಆಕ್ಚುಲಿ ಅವರು ಕೊಡೋ ಉತ್ತರ ಏನೋ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ. ನಾನು ಅವ್ರ ಮೇಲೆ ಏನು ಕ್ರಿಟಿಸೈಸ್ ಮಾಡಕ್ ಹೋಗಲ್ಲ. ನೋಡಿ, ಪತ್ರಿಕೆ ನಡೆಸೋರು ಅವರು, ಟಿವಿ ಚಾನೆಲ್ ನಡೆಸೋರು ಅವರು, ಅವರ ಅನಿವಾರ್ಯತೆ ಅವ್ರಿಗೆ ಗೊತ್ತಿರ್ತದೆ. ಆದ್ರೆ ಇದೊಂದು ಅತ್ಯಂತ ಮೋಸ್ಟ್ ಸೆನ್ಸಿಬಲ್ ಕೇಸ್, ಇದು ಮನ ಕುಲುಕುವಂತಹ ಪ್ರಕರಣದನ್ನ ಇವ್ರು ಏನ್ ಮಾಡಿದ್ದಾರೆ, ಅಡ್ವರ್ಟೈಸ್ ಮುಖಾಂತರ ಎಲ್ಲರನ್ನು ಕೂಡ ಬಂಧಿಸಿಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಫಂಡ್ ಕೊಟ್ಟು ಬಂಧಿಸಿಟ್ಕೊಂಡಿದ್ದಾರೆ. ವರದಿಗಾರರು ಏನು, ಖಂಡಿತ ಸಾಕಷ್ಟು ಜನ ನಾನು ಮಾತಾಡಿದ್ದೀನಿ, ಸಾಕಷ್ಟು ಜನ ವರದಿಗಾರರಿಗೆ ಇದ್ರ ಬಗ್ಗೆ ವರದಿ ಮಾಡಬೇಕು ಅಂತ ಸಾಕಷ್ಟು ತುಡಿತಾ ಇದೆ, ಮಾಡಬೇಕು ಅಂತ ಇದೆ. ಹೌದು. ಆದ್ರೆ ವರದಿಗಾರರ ಕೈಯಲ್ಲಿ ಇವತ್ತು ಜರ್ನಲಿಸ್ಟ್ ಏನಂತಾರೆ, ಅದಕ್ಕೆ ಜರ್ನಲಿಸ್ಟ್ ಗಳ ಕಡೆ ಅವರ ಹತ್ರ ಇವತ್ತು ಪತ್ರಿಕೋದ್ಯಮ ಇಲ್ಲ. ಪತ್ರಿಕೋದ್ಯಮ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ. ಅದ್ರ ಏನು ಮಾಲೀಕರು ಪತ್ರಿಕೋದ್ಯಮಿಗಳಲ್ಲ. ಈ ಪತ್ರಕರ್ತರ ಹತ್ರ ಪತ್ರಿಕೋದ್ಯಮ ಇಲ್ಲ. ಇದೆ ಯಾವನೋ ಬಂಡವಾಳ ಹಾಕಿದವ್ರ ಕೈಯಲ್ಲಿದೆ, ಕ್ಯಾಪಿಟಲಿಸ್ಟ್ ಕಡೆ ಇದೆ ಇದು. ಹಿಂಗಾಗಿ ಇವು ಈ ಹಿಮ್ಸೆಲ್ಫ್, ಈ ಧರ್ಮಸ್ಥಳಿ ಯಾರ ಅತ್ಯಾಚಾರಿಗಳನ್ನ ಈ ರಕ್ಷಣೆ ಮಾಡಿ ಧರ್ಮೋದ್ಯಮಿಗಳು, ಈ ಹಿಮ್ಸೆಲ್ಫ್ ಇಸ್ ದ ಕ್ಯಾಪಿಟಲಿಸ್ಟ್, ಅವ್ರಿಗೆ ಬಹಳ ಚೆನ್ನಾಗಿ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಟಿವಿ ಚಾನೆಲ್ ನಲ್ಲಿ, ಪತ್ರಿಕೆಗಳಲ್ಲಿ. ಆದ್ರೆ ಇದು ಯಾವತ್ತಿಗೂ ಕೂಡ ನಡ್ಕೊಂಡು ಬರುವುದಿಲ್ಲ. ಇದಕ್ಕೊಂದು ಅಂತ್ಯ ಅಂತ ಇರ್ತದೆ. ಹೌದಾ? ಎಲ್ಲಾ ಟೈಮ್ ನಲ್ಲಿ ಎಲ್ರನ್ನೂ ಇವರು ಖರೀದಿ ಮಾಡಕ್ಕೆ ಆಗಲ್ಲ, ಎಲ್ಲಾ ಟೈಮ್ ನಲ್ಲಿ ಎಲ್ರನ್ನೂ ಹುಚ್ಚರು ಮಾಡಕ್ ಆಗಲ್ಲ ಅಂತ ಒಂದು ಗಾದೆ ಇದ್ದಂಗೆ, ಅದಕ್ಕೆ ಅದರದೇ ಆದಂತ ಒಂದು ಟೈಮ್ ಬರ್ತದೆ. ಅದು ಟೈಮ್ ಈಗ ಬಂದಿದೆ. ಅಂತ್ಯ ಅಂತ. ಹಿಂಗಾಗಿ ನಾನು ಎಲ್ಲಾ ಜರ್ನಲಿಸ್ಟ್ ಗಳನ್ನ ನಾನೇನು ಟೀಕೆ ಮಾಡಲ್ಲ. ಸಾಕಷ್ಟು ಪತ್ರಕರ್ತರು ನಮಗೆ ಫೋನ್ ಮಾಡ್ತಾರೆ, ಪಾಪ ಅವರು. ಬಟ್ ಅನಿವಾರ್ಯವಾಗಿ ಅವ್ರಿಗೆ ಸುದ್ದಿ ಪ್ರಸಾರ ಮಾಡಕ್ಕಾಗಲ್ಲ. ಈಗ ಇಂಜೆಕ್ಷನ್ ಆರ್ಡರ್ ಅಂತಾರಲ್ಲ, ಆನೆ ಮಾವತನ ಕೇಸಲ್ಲಿ ಎಲ್ಲಿದೆ, ಪದ್ಮಲತಾ ಕೇಸಲ್ಲಿ ಎಲ್ಲಿದೆ, ಸಿ ರಿಪೋರ್ಟ್ ತಾನೆ, ಅದಕ್ಕೂ ಆರೋಪಿ ಸಿಕ್ಕಿಲ್ಲ. ವೇದವಲ್ಲಿ ಕೇಸಲ್ಲಿ ಎಲ್ಲಿದೆ, ಇನ್ಮೇಲೆ ತಗೋತಾರೆ ಅದಕ್ಕೂ ಇವರು. ಹೌದು, ಕುಂಬಳಕಾಯಿ ಕಳ್ಳರು ಅದಕ್ಕೂ ತಗೋತಾರೆ. ಬರ್ತದೆ ಸರ್, ವೆರಿ ಶಾರ್ಟ್ಲಿ ಅದಕ್ಕೆ ಜನಗಳು ಬರ್ತದೆ ಸರ್. ಆಮೇಲೆ ಈ ಸೌಜನ್ಯ ನ್ಯಾಯಪರ ಹೋರಾಟವನ್ನು ಹುಟ್ಟಾಕಿದ್ದೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ಸುಮಾರು 12-13 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಸೊ ಅವ್ರ ಬಗ್ಗೆ ನಿಮ್ಮ ನಿಲುವು, ಅಭಿಪ್ರಾಯ ಏನು ಸರ್? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಬಗ್ಗೆ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ, ಅವರು ಒಂಥರ ಡ್ರ್ಯಾಗನ್ ಫ್ರೂಟ್ ಇದ್ದಂಗೆ. ಡ್ರ್ಯಾಗನ್ ಫ್ರೂಟ್ ಗೊತ್ತಲ್ಲ? ಆ ಡ್ರ್ಯಾಗನ್ ಫ್ರೂಟ್ ತಿನ್ನೋ ಕಲ್ಚರ್ ಈಗ ಬಂದಿದೆ. ಪ್ರಾರಂಭದಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಅದೇನು ಮುಳ್ಳಿದೆ, ಒಂಥರ ಒರಟಿದೆ, ಮುಟ್ಟಕ್ಕೆ ಭಯ.
ಆದ್ರೆ ಅದನ್ನ ಬಿಡಿಸಿ ನೋಡಿದಾಗ ಏನಿರ್ತದೆ, ಅತ್ಯಂತ ಶುದ್ಧ ತಿಳಿ ಒಳ್ಳೆ ಸ್ವೀಟ್ ಹಣ್ಣು, ಜಾಕ್ ಫ್ರೂಟ್, ಹಲಸಿನ ಹಣ್ಣು. ಹೆಂಗೆ ಹಲಸಿನ ಹಣ್ಣು ಗೊತ್ತೇ ಇಲ್ಲದವನಿಗೆ ಏನ್ ಅನ್ಸುತ್ತೆ, ಮುಳ್ಳಿದೆ, ಇಷ್ಟಿದಷ್ಟು ಹೊರಟಿದೆ, ಇದನ್ನ ಮುಟ್ಟಕ್ಕೂ ಕೂಡ ಭಯ ಬೀಳ್ತಾರೆ. ಹಲಸಿನ ಹಣ್ಣು ಇದು ಅಲ್ವೇ ಅಲ್ಲ ಅಂತ ಗೊತ್ತಿರೋವನಿಗೆ. ಅದನ್ನ ಬಿಡಿಸಿ ನೋಡಿದ್ರೆ ಏನಿರ್ತದೆ, ಒಳ್ಳೆ ಸಿಹಿಯಾದಂತಹ ಒಳ್ಳೆ ತೊಳೆ ಇರ್ತದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಹಾಗೆ, ಹೊರಗಡೆ ನೋಡಕ್ಕೆ ಡ್ರ್ಯಾಗನ್ ಫ್ರೂಟ್, ಹಲಸಿನ ಹಣ್ಣು, ಜಾಕ್ ಫ್ರೂಟ್, ಆದ್ರೆ ಒಳಗಡೆ ಹೋಗಿ ನೋಡಿದಾಗ ಅವರಂತಹ ಶುದ್ಧ ಮನಸ್ಸಿನ ವ್ಯಕ್ತಿ, ಶುದ್ಧ ಮನಸ್ಸಿನ ಹೋರಾಟಗಾರ ಮತ್ತೊಬ್ಬ ಇಲ್ಲ. ಅಂತಹ ಒಬ್ಬ ವ್ಯಕ್ತಿಯನ್ನ ಇವರು ರೌಡಿ ಶೀಟರ್ ಮಾಡಿ ಹಾಕಿದ್ದಾರೆ. ಆಕ್ಚುಲಿ ರೌಡಿ ಶೀಟರ್ ಆಗ್ಬೇಕಾಗಿರೋದು ಈ ಬಾಸ್ಟರ್ಡ್ಸ್, ಕೊಲೆ ಮಾಡಿ ಬಿಸಾಕಿದಾರಲ್ಲ, ದೀಸ್ ಆರ್ ದಿ ಬಾಸ್ಟರ್ಡ್ಸ್. ಧರ್ಮಸ್ಥಳ ದೇವಸ್ಥಾನ ನಾವೇ ನೋಡ್ತೀವಿ ಅಂತ ಹೇಳ್ತಾರಲ್ಲ, ದೇ ಆರ್ ದಿ ಸ್ಕೌಂಡ್ರಲ್ಸ್, ದೇ ಆರ್ ದಿ ಬಾಸ್ಟರ್ಡ್ಸ್, ದೇ ಆರ್ ರೌಡಿ ಶೀಟರ್ಸ್, ಸೈಕೋ ಕಿಲ್ಲರ್ಸ್. ಅವ್ರು ಮಾಡ್ಬೇಕಾಗಿದ್ದ ಅವ್ರನ್ನ ಇವರು ಅವರ ದುಡ್ಡು, ಹಣದ ಪ್ರಭಾವ, ಪೊಲೀಸರ ಮೇಲೆ ಪ್ರಭಾವ, ಪೊಲೀಸರನ್ನ ಇವರೇ ಖರೀದಿ ಮಾಡ್ಕೊಂಡಿದಾರಲ್ಲ. ಮುಂಚೆ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೊಡ್ಡ ಪೊಲೀಸ್ ಸ್ಟೇಷನ್, ಇವ್ರದ್ದು ಸೆಕ್ಯೂರಿಟಿ ಆಫೀಸ್ ಇದ್ದು ಒಂದು ಬ್ರಾಂಚ್ ಇಷ್ಟೇ. ಅದು ಈ ಬ್ಯಾಂಕಿನ ಬೇರೆ ಬೇರೆ ಬ್ರಾಂಚ್ ಇಲ್ವಾ, ಇಲ್ಲ ಒಂದು ಬ್ರಾಂಚ್ ಇದೆ ನೋಡಿ, SDFC ಬ್ರಾಂಚ್, ಅದ್ರದ್ದೊಂದು ಬ್ರಾಂಚ್ ಅಂತ ಇರ್ತದಲ್ಲ. ಪೊಲೀಸ್ ಸ್ಟೇಷನ್ ಕೂಡ ಮುಂಚೆ ಧರ್ಮಸ್ಥಳದವ್ರದ್ದು ಸೆಕ್ಯೂರಿಟಿ ಆಫೀಸ್ ಒಂದು ಬ್ರಾಂಚ್ ಇದ್ದಂಗೆ ಇಷ್ಟೇ. ಅದು ಪೊಲೀಸರ ಕೆಲಸ ಯಾರು ಮಾಡಿಲ್ಲ, ಅಲ್ಲಿ ಯಾರು ಮಾಡಿಲ್ಲ. ಆ ಪೊಲೀಸರನ್ನ ಇಟ್ಕೊಂಡು ಇವ್ರನ್ನ ರೌಡಿ ಶೀಟರ್, ಇವ್ರನ್ನ ರೌಡಿ ತರ ಬಿಂಬಿಸಿದ್ರು. ಮಾತಾಡ್ಕೊಂಡು ಹೊರಟು ಮಾತಾಡ್ತಾರೆ ರೀ, ಮನಸ್ಸಲ್ಲಿ ಆಗಿರೋ ಆಘಾತ ಇದ್ದಾಗ ಹೊರಟು ಮಾತಾಡ್ತಾರೆ. ಇದು ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಬಗ್ಗೆ ನನಗೆ ಇದ್ದಂತ ಒಂದು ನೈಜವಾದಂತ ಅಭಿಪ್ರಾಯ. ಕೊನೆಯದಾಗ ಒಂದು ಪ್ರಶ್ನೆ, ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಅಂತ ಯಾವಾಗ ಸಿಗ್ತದೆ? ಸರ್ ಖಂಡಿತ ಸಿಗುತ್ತೆ, ಆದಷ್ಟು ಬೇಗ ಸಿಗುತ್ತೆ. ತಾರ್ಕಿಕ ಅಂತ್ಯ ಅಂದ್ರೆ ಏನು ಅಂತ ಅದು ಗೊತ್ತಾಗ್ಬೇಕಲ್ಲ. ಹೌದು ಹೌದೌದು. ಈಗ ಮರುತನಿಕೆ ಆಗ್ಬಿಟ್ರೆ ತಾರ್ಕಿಕ ಅಂತ್ಯನ ಅಲ್ಲ. ಅಲ್ಲಿ ಸೌಜನ್ಯ ಇಷ್ಟೇ ಅಲ್ಲ, ನಿರಂತರವಾಗಿ ಅತ್ಯಾಚಾರ ಆಗಿದೆಯಲ್ಲ, ಅವ್ರೆಲ್ಲರಿಗೂ ಕೂಡ ಒಂದು ನ್ಯಾಯ ಸಿಗಬೇಕು. ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಇವ್ರು ಏನೇನು ಇದರಲ್ಲಿ ಇಡೀ ಕುಟುಂಬ ಇದೆಯಲ್ಲ ಅದು ಸರ್ವನಾಶ ಆಗಿ ಹೋಗ್ಬೇಕು. ಕಾನೂನು ರೀತಿಯಲ್ಲಿನೇ ಸರ್ವನಾಶ ಆದಾಗ ಅದು ಒಂದು ತಾರ್ಕಿಕ ಅಂತ್ಯ, ಅದು ಸಿಕ್ಕೇ ಸಿಗುತ್ತೆ. ಸರ್, ಇಷ್ಟೆಲ್ಲ ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ಹಾಯ್ ಕರ್ನಾಟಕ ಜನ ವತಿಯಿಂದ ಧನ್ಯವಾದ.